ನಮಸ್ಕಾರ ಸ್ನೇಹಿತರೆ. ಪುಸ್ತಕ ವಿಚಾರ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಯೋಚಿಸಿ ನೋಡಿ, ಒಬ್ಬ ವ್ಯಕ್ತಿಯ ಬಳಿ ಬಂದೂಕಿದೆ. ಅವನ ಕೈಯಲ್ಲಿ ಒಬ್ಬ ನಿರಪರಾಧಿಯ ಜೀವವಿದೆ. $10 ಮಿಲಿಯನ್ ಕೊಡಿ, ಇಲ್ಲದಿದ್ದರೆ ಇವನ ತಲೆಗೆ ಗುಂಡು ಹಾರಿಸುತ್ತೇನೆ ಎಂದು ಆತ ಬೆದರಿಕೆ ಹಾಕುತ್ತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಸರಿ, ನಾವು ಮಧ್ಯದಲ್ಲಿ ರಾಜಿ ಮಾಡಿಕೊಳ್ಳೋಣ, 5 ಮಿಲಿಯನ್ ತಗೊಂಡು ಅರ್ಧ ಜೀವ ಉಳಿಸು ಎಂದು ಹೇಳಲು ಸಾಧ್ಯವೇ? ಖಂಡಿತ ಇಲ್ಲ. ಜೀವನದಲ್ಲೂ ಅಷ್ಟೇ. ಪ್ರತಿಯೊಂದು ಹಂತದಲ್ಲೂ ರಾಜಿ ಮಾಡಿಕೊಳ್ಳುವುದು ಗೆಲುವಲ್ಲ. ಎದುರಿಗಿರುವ ವ್ಯಕ್ತಿಯನ್ನು ಸೋಲಿಸದೆ ನಿಮ್ಮ ಪ್ರತಿಯೊಂದು ಮಾತನ್ನು ಒಪ್ಪುವಂತೆ ಮಾಡುವುದು ಹೇಗೆ? FBI ನ ಅತ್ಯಂತ ಕ್ರೂರ ಅಪಹರಣಕಾರರೊಂದಿಗೆ ಮಾತುಕತೆ ನಡೆಸಿ ಗೆದ್ದ ಕ್ರಿಸ್ ವಾಸ್ ಅವರ ನೆವರ್ ಸ್ಪ್ಲಿಟ್ ದ ಡಿಫರೆನ್ಸ್ ಪುಸ್ತಕದ ರಹಸ್ಯಗಳು ಈಗ ನಿಮ್ಮ ಮುಂದೆ. ಜೀವನ ಅಂದ್ರೆ ಏನ್ ಗೊತ್ತಾ? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೆ ನಡೆಯುವ ಸಾಲು ಸಾಲು ಮಾತುಕತೆಗಳು ಮತ್ತು ಒಪ್ಪಂದಗಳು. ನಿಮ್ಮ ಮೇಲಾಧಿಕಾರಿಯಿಂದ ಸಂಬಳ ಹೆಚ್ಚು ಕೇಳುವುದಿರಲಿ, ಅಂಗಡಿಯಲ್ಲಿ ವಸ್ತುವಿನ ಬೆಲೆ ಕಡಿಮೆ ಮಾಡಿಸುವುದಿರಲಿ, ನಿಮ್ಮ ಸಂಗಾತಿಯನ್ನು ಒಂದು ವಿಚಾರಕ್ಕೆ ಒಪ್ಪಿಸುವುದಿರಲಿ, ಅಥವಾ ಬಿಸ್ನೆಸ್ನಲ್ಲಿ ದೊಡ್ಡ ಡೀಲ್ ಮುಗಿಸುವುದಿರಲಿ, ಪ್ರತಿಯೊಂದರಲ್ಲೂ ನಿಮ್ಮ ಸಂವಹನ ತಂತ್ರವೇ ನಿಮ್ಮ ಗೆಲುವನ್ನು ನಿರ್ಧರಿಸುತ್ತದೆ. ಇಂದಿನ ಈ ವಿಶೇಷ ಆಡಿಯೋ ಬುಕ್ನಲ್ಲಿ ನಾವು ಮಾಜಿ FBI ಸಂಭಾಷಕ, ನೆಗೋಷಿಯೇಟರ್ ಕ್ರಿಸ್ ವಾಸ್ ಬರೆದಿರುವ ಜಗತ್ಪ್ರಸಿದ್ಧ ಪುಸ್ತಕ ನೆವರ್ ಸ್ಪ್ಲಿಟ್ ದ ಡಿಫರೆನ್ಸ್ನ ಸಾರಾಂಶವನ್ನು ಅತ್ಯಂತ ಸರಳವಾಗಿ, ಕುತೂಹಲಕಾರಿಯಾಗಿ ತಿಳಿಯಲಿದ್ದೇವೆ. ಈ ವಿಡಿಯೋ ಮುಗಿಯುವುದರೊಳಗಾಗಿ ಜನರ ಮನಸ್ಸನ್ನು ಓದುವುದು ಹೇಗೆ, ಅವರ ಕೋಪವನ್ನು ಇಳಿಸುವುದು ಹೇಗೆ ಮತ್ತು ನೋ ಎನ್ನುವ ವ್ಯಕ್ತಿಯಿಂದ ಎಸ್ ಅನ್ನಿಸುವುದು ಹೇಗೆ ಎಂದು ನೀವು ಸಂಪೂರ್ಣವಾಗಿ ಕಲಿಯುತ್ತೀರಾ. ಇದೊಂದು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಆಡಿಯೋ ಬುಕ್. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಗಮನವಿಟ್ಟು ಆಲಿಸಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ನಿಮ್ಮ ಒಂದು ಲೈಕ್ ನಮಗೆ ಇಂತಹ ಉನ್ನತ ವಿಚಾರಗಳನ್ನು ತರಲು ಸ್ಫೂರ್ತಿ ನೀಡುತ್ತದೆ. ಬನ್ನಿ, ಜೀವನದ ಅತ್ಯಂತ ದೊಡ್ಡ ಮಾತುಕತೆಯ ರಹಸ್ಯವನ್ನು ಕಲಿಯಲು ಪಯಣ ಬೆಳೆಸೋಣ. ಚಾಪ್ಟರ್ 1: ಹೊಸ ನಿಯಮಗಳು, ದ ನ್ಯೂ ರೂಲ್ಸ್. ಸಾಮಾನ್ಯವಾಗಿ ನಾವೊಂದುಕೊಳ್ತೇವೆ, ಮನುಷ್ಯರು ತಾರ್ಕಿಕವಾಗಿ ಅಂದ್ರೆ ಲಾಜಿಕ್ ಬಳಸಿ ಆಲೋಚಿಸುತ್ತಾರೆ ಎಂದು. ಆದರೆ ವಾಸ್ತವವೇ ಬೇರೆ. ಪ್ರತಿಯೊಬ್ಬ ಮನುಷ್ಯನೂ ಭಾವನಾತ್ಮಕ ಜೀವಿ. ಹಾರ್ವರ್ಡ್ ವಿಶ್ವವಿದ್ಯಾಲಯದ ವಿದ್ವಾಂಸರು ವರ್ಷಗಳ ಕಾಲ ಮಾತುಕತೆ ಅಥವಾ ನೆಗೋಸಿಯೇಷನ್ ಎಂದರೆ ಬರೀ ಲಾಜಿಕ್, ಗಣಿತ ಮತ್ತು ಗೇಮ್ ಥಿಯರಿ ಎಂದು ಬೋಧಿಸುತ್ತಿದ್ದರು. ಆದರೆ ಕ್ರಿಸ್ ವಾಸ್ ಅವರು ಹಾರ್ವರ್ಡ್ನ ಪ್ರೊಫೆಸರ್ಗಳ ಎದುರು ಕುಳಿತಾಗ ತಮ್ಮ ಫೀಲ್ಡ್ ಎಕ್ಸ್ಪೀರಿಯನ್ಸ್ ಅಂದರೆ ಅನುಭವದ ತಂತ್ರಗಳನ್ನು ಬಳಸಿ ಹಾರ್ವರ್ಡ್ನ ಶ್ರೇಷ್ಠ ಪ್ರೊಫೆಸರ್ಗಳನ್ನೇ ತಮ್ಮ ಮಾತಿನಿಂದ ಮಣಿಸಿದರು. ಹಿಂದಿನ ಕಾಲದಲ್ಲಿ ಗೆಟಿಂಗ್ ಟು ಎಸ್ ಎಂಬ ಹಾರ್ವರ್ಡ್ ಶೈಲಿಯು ಬಹಳ ಜನಪ್ರಿಯವಾಗಿತ್ತು. ಅದರಲ್ಲಿ ಭಾವನೆಗಳನ್ನು ಬದಿಗಿಟ್ಟು ಕೇವಲ ಸಮಸ್ಯೆಯ ಮೇಲೆ ಗಮನಹರಿಸಿ ಎಂದು ಹೇಳಲಾಗುತ್ತಿತ್ತು. ಆದರೆ FBI ನೈಜ ಜಗತ್ತಿನಲ್ಲಿ ಅಪಹರಣಕಾರರೊಂದಿಗೆ ಮಾತುಕತೆ ನಡೆಸುವಾಗ ಈ ಲಾಜಿಕ್ ಸಂಪೂರ್ಣವಾಗಿ ಸೋತುಹೋಯಿತು. ಏಕೆಂದರೆ ಒಬ್ಬ ಬಂದೂಕು ಹಿಡಿದ ಅಪಹರಣಕಾರ ಲಾಜಿಕ್ನಿಂದ ಆಲೋಚಿಸುವುದಿಲ್ಲ. ಆತ ಭಯ, ಕೋಪ ಮತ್ತು ನಿರಾಶೆಯಿಂದ ಆವೃತನಾಗಿರುತ್ತಾನೆ. ಅಲ್ಲಿ ಹುಟ್ಟಿದ್ದೇ ಹೊಸ ನಿಯಮ. ಮಾನವನ ಭಾವನೆಗಳೇ ಸಂವಹನದ ಕೇಂದ್ರಬಿಂದು. ಮನೋವಿಜ್ಞಾನಿಗಳಾದ ಡೇನಿಯಲ್ ಕಾನ್ಮನ್ ಮತ್ತು ಆಮೋಸ್ ಟ್ವೆರ್ಸ್ಕಿ ಅವರ ಸಂಶೋಧನೆಯ ಪ್ರಕಾರ ಮಾನವನ ಮೆದುಳು 2 ರೀತಿಯಲ್ಲಿ ಕೆಲಸ ಮಾಡುತ್ತದೆ. 1. ಸಿಸ್ಟಮ್ 1. ಇದು ಅತ್ಯಂತ ವೇಗವಾಗಿ, ಭಾವನಾತ್ಮಕವಾಗಿ ಮತ್ತು ತಕ್ಷಣಕ್ಕೆ ಸ್ಪಂದಿಸುವ ಮೆದುಳಿನ ಭಾಗ. 2. ಸಿಸ್ಟಮ್ 2. ಇದು ನಿಧಾನವಾಗಿ, ಆಳವಾಗಿ ಮತ್ತು ತಾರ್ಕಿಕವಾಗಿ ಯೋಚಿಸುವ ಭಾಗ. ನಾವು ನಡೆಸುವ 90% ಮಾತುಕತೆಗಳನ್ನು ನಿಯಂತ್ರಿಸುವುದು ಈ ಸಿಸ್ಟಮ್ 1. ಅಂದ್ರೆ ನೀವು ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ, ನಿಮ್ಮ ನಿರ್ಧಾರಗಳು ಮೊದಲು ಭಾವನಾತ್ಮಕವಾಗಿ ರೂಪುಗೊಳ್ಳುತ್ತವೆ, ನಂತರ ನಿಮ್ಮ ತರ್ಕ ಅದನ್ನು ಸಮರ್ಥಿಸಿಕೊಳ್ಳುತ್ತದೆ. ಆದ್ದರಿಂದ ಸಂವಹನದಲ್ಲಿ ಗೆಲ್ಲಬೇಕಾದ್ರೆ ನೀವು ಎದುರಿಗಿರುವ ವ್ಯಕ್ತಿಯ ಸಿಸ್ಟಮ್ 1 ಅನ್ನು ತಲುಪಬೇಕು, ಅವರ ಭಾವನೆಗಳನ್ನು ಅರ್ಥೈಸಿಕೊಳ್ಳಬೇಕು. ಇದನ್ನು ಕ್ರಿಸ್ ವಾಸ್ ಟ್ಯಾಕ್ಟಿಕಲ್ ಎಂಪಥಿ ಅಂದರೆ ತಾಂತ್ರಿಕ ಸಹಾನುಭೂತಿ ಎಂದು ಕರೆಯುತ್ತಾರೆ. ನೀವು ದಿನನಿತ್ಯದ ಜೀವನದಲ್ಲೂ ಗಮನಿಸಿರಬಹುದು. ನಿಮ್ಮ ಮಗು ಓದಲು ಒಪ್ಪದಿದ್ದಾಗ ಅಥವಾ ನಿಮ್ಮ ಬಾಸ್ ನಿಮ್ಮ ಯೋಜನೆಯನ್ನು ತಿರಸ್ಕರಿಸಿದಾಗ ನೀವು ಲಾಜಿಕ್ ನೀಡಲು ಹೋದರೆ ಅವರು ಇನ್ನಷ್ಟು ಪಟ್ಟು ಹಿಡಿಯುತ್ತಾರೆ. ಏಕೆಂದರೆ ನೀವು ಅವರ ಸಿಸ್ಟಮ್ 2 ಅನ್ನು ತಲುಪಲು ಯತ್ನಿಸುತ್ತಿದ್ದೀರಾ. ಆದರೆ ಅವರ ಭಾವನೆಯನ್ನು ಸ್ಪರ್ಶಿಸಿದಾಗ ಅವರು ತಾನಾಗಿಯೇ ನಿಮ್ಮ ಮಾತನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಹಾಗಾದರೆ ಜನರ ಭಾವನೆಗಳನ್ನು ನಿಯಂತ್ರಿಸಿ ಅವರನ್ನು ನಮ್ಮ ಮಾತಿಗೆ ಒಪ್ಪಿಸುವುದು ಹೇಗೆ?
ಅದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಚಾಪ್ಟರ್ 2 ಕನ್ನಡಿ ತಂತ್ರ, ಮಿರರಿಂಗ್ ಆರ್ ಐಸೋಪ್ರಾಕ್ಸಿಸಮ್. ಸ್ನೇಹಿತರೆ, 1993ರಲ್ಲಿ ನ್ಯೂಯಾರ್ಕ್ನ ಚೇಸ್ ಮ್ಯಾನ್ಹ್ಯಾಟನ್ ಬ್ಯಾಂಕ್ನಲ್ಲಿ ಭೀಕರ ದರೋಡೆ ನಡೆಯಿತು. ದರೋಡೆಕೋರರು ಬ್ಯಾಂಕ್ ನೌಕರರನ್ನು ಒತ್ತೆಯಾಳಾಗಿ ಇಟ್ಕೊಂಡಿದ್ದರು. ಎಫ್ಬಿಐ ಅಧಿಕಾರಿಯಾಗಿ ಕ್ರಿಸ್ ವಾಸ್ ಅಲ್ಲಿಗೆ ಹೋದಾಗ ಪರಿಸ್ಥಿತಿ ತೀವ್ರ ಉದ್ವಿಗ್ನವಾಗಿತ್ತು. ಅಲ್ಲಿ ಕ್ರಿಸ್ ವಾಸ್ ಬಳಸಿದ ಅತ್ಯಂತ ಸರಳ ಆದರೆ ಅದ್ಭುತವಾದ ತಂತ್ರವೇ ಮಿರರಿಂಗ್. ಏನಿದು ಮಿರರಿಂಗ್? ಮಿರರಿಂಗ್ ಎಂದರೆ ಎದುರಿಗಿನ ವ್ಯಕ್ತಿ ಹೇಳಿದ ಕೊನೆಯ 3 ಪದಗಳನ್ನು ಅಥವಾ ಪ್ರಮುಖ 3 ಪದಗಳನ್ನು ಮತ್ತೆ ಉಚ್ಚರಿಸುವುದು. ಕೇಳಲು ಇದು ಅತ್ಯಂತ ಸರಳ ಎನಿಸಬಹುದು, ಆದರೆ ಇದರ ಹಿಂದೆ ಬಲವಾದ ಮನೋವಿಜ್ಞಾನವಿದೆ. ಮನುಷ್ಯನ ಸಹಜ ಸ್ವಭಾವವೆಂದರೆ ತನ್ನಂತೆಯೇ ಇರುವವರನ್ನು, ತನ್ನ ಮಾತುಗಳನ್ನು ಅನುಕರಿಸುವವರನ್ನು ಆತ ಸುಲಭವಾಗಿ ನಂಬುತ್ತಾನೆ. ಇದನ್ನು ನರವಿಜ್ಞಾನದಲ್ಲಿ ನ್ಯೂರೋಸೈನ್ಸ್ ಅಂದರೆ ಐಸೋಪ್ರಾಕ್ಸಿಸಮ್ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಎದುರಾಳಿ, ನನಗೆ ಈ ಕೆಲಸವನ್ನು ಇಂದು ಮುಗಿಸಲು ಸಾಧ್ಯವೇ ಇಲ್ಲ, ಬಹಳ ಒತ್ತಡವಿದೆ. ನೀವು ಮಿರರಿಂಗ್ ಬಳಸಿ, ಬಹಳ ಒತ್ತಡವಿದೆಯೇ? ಗಮನಿಸಿ, ನೀವಿಲ್ಲಿ ಯಾವುದೇ ಪ್ರಶ್ನೆ ಕೇಳಿಲ್ಲ, ಯಾವುದೇ ವಾದ ಮಾಡಲಿಲ್ಲ, ಕೇವಲ ಅವರ ಕೊನೆಯ ಪದಗಳನ್ನು ಸೌಮ್ಯವಾಗಿ ಚರ್ಚೆಯ ಧಾಟಿಯಲ್ಲಿ ಪುನರಾವರ್ತಿಸಿದಿರಿ. ತಕ್ಷಣವೇ ಎದುರಿನ ವ್ಯಕ್ತಿ ತನ್ನ ಮನಸ್ಸನ್ನು ಇನ್ನಷ್ಟು ಬಿಚ್ಚಿಡ್ತಾನೆ. ಹೌದು, ಏಕೆಂದರೆ ಅಕೌಂಟ್ಸ್ ವಿಭಾಗದಿಂದ ನನಗೆ ಇನ್ನೂ ಡೇಟಾ ಬಂದಿಲ್ಲ. ನೋಡಿದ್ರ, ಕೇವಲ 3 ಪದಗಳನ್ನು ಮಿರರ್ ಮಾಡುವ ಮೂಲಕ ನೀವು ಯಾವುದೇ ಒತ್ತಡವಿಲ್ಲದೆ ನಿಜವಾದ ಸಮಸ್ಯೆಯನ್ನು ತಿಳಿದುಕೊಂಡಿರಿ. ಕ್ರಿಸ್ ವಾಸ್ ಹೇಳುತ್ತಾರೆ, ಮಿರರಿಂಗ್ ಮಾಡುವಾಗ ನೀವು ಬಳಸುವ ಧ್ವನಿ ಬಹಳ ಮುಖ್ಯ. ಅವರು ಇದನ್ನು ಲೇಟ್ ನೈಟ್ ರೇಡಿಯೋ ಡಿಜೆ ವಾಯ್ಸ್ ಎಂದು ಕರೆಯುತ್ತಾರೆ. ಅಂದರೆ ರಾತ್ರಿಯ ಸಮಯದಲ್ಲಿ ರೇಡಿಯೋ ಜಾಕಿಗಳು ಮಾತನಾಡುವಂತೆ ಆಳವಾದ, ಶಾಂತವಾದ, ಸೌಮ್ಯವಾದ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ಧ್ವನಿ. ನೀವು ಶಾಂತವಾಗಿ ಮಾತನಾಡಿದಾಗ ಎದುರಿಗಿರುವ ವ್ಯಕ್ತಿಯ ಮೆದುಳಿನಲ್ಲಿ ನರಮಂಡಲವು ತಂಪಾಗುತ್ತದೆ. ಆತನ ಕೋಪ ಮತ್ತು ಆತಂಕ ಇಳಿಯುತ್ತದೆ. ಒಂದು ರಿಸರ್ಚ್ ಪ್ರಕಾರ ಹೋಟೆಲ್ನಲ್ಲಿ ಕೆಲಸ ಮಾಡುವ ವೇಟರ್ಗಳು ಗ್ರಾಹಕರ ಆರ್ಡರ್ ಸ್ವೀಕರಿಸುವಾಗ ಒಂದು ಗುಂಪು ಗ್ರೇಟ್ ಚಾಯ್ಸ್ ಸರ್, ಅದ್ಭುತ ಆಯ್ಕೆ ಎಂದು ಹೇಳುತ್ತಿತ್ತು. ಇನ್ನೊಂದು ಗುಂಪು ಗ್ರಾಹಕರು ಹೇಳಿದ ಆರ್ಡರ್ ಅನ್ನು ಹಾಗೆಯೇ ಮಿರರ್ ಮಾಡುತ್ತಿತ್ತು. ಉದಾಹರಣೆಗೆ, ಒಂದು ಚೀಸ್ ಬರ್ಗರ್ ಮತ್ತು ಕೋಕ್. ಫಲಿತಾಂಶವೇನು ಗೊತ್ತಾ? ಯಾರು ಕೇವಲ ಆರ್ಡರ್ ಅನ್ನು ಮಿರರ್ ಮಾಡಿದರೋ ಅವರಿಗೆ 70% ಹೆಚ್ಚು ಟಿಪ್ಸ್ ಸಿಕ್ಕಿತು. ಏಕೆಂದರೆ ಗ್ರಾಹಕರಿಗೆ ತಮಗೆ ಗಮನ ಕೊಟ್ಟು ಕೇಳಲಾಗುತ್ತಿದೆ ಎಂಬ ಭಾವನೆ ಮೂಡಿತು. ನಿಮ್ಮ ದಿನನಿತ್ಯದ ಜೀವನದಲ್ಲಿ, ನಿಮ್ಮ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಈ ಮಿರರಿಂಗ್ ತಂತ್ರವನ್ನು ಬಳಸಿ ನೋಡಿ. ಎದುರಿಗಿನ ವ್ಯಕ್ತಿ ಕೋಪದಲ್ಲಿದ್ದಾಗ ಅವರ ಪದಗಳನ್ನು ಶಾಂತ ಧ್ವನಿಯಿಂದ ಮಿರರ್ ಮಾಡಿ ಅವರು ತಾವಾಗಿಯೇ ಶಾಂತವಾಗುತ್ತಾರೆ. ಚಾಪ್ಟರ್ 3 ಟ್ಯಾಕ್ಟಿಕಲ್ ಎಂಪಥಿ ಮತ್ತು ಲೇಬಲಿಂಗ್. ಸ್ನೇಹಿತರೆ, 1998ರ ಒಂದು ಚಳಿ ಬೆಳಿಗ್ಗೆ ಹಾರ್ಲೆಮ್ನ ಒಂದು ಅಪಾರ್ಟ್ಮೆಂಟ್ನ 27ನೇ ಮಹಡಿಯಲ್ಲಿ 3 ಸಶಸ್ತ್ರ ದರೋಡೆಕೋರರು ಅಡಗಿ ಕುಳಿತಿದ್ದರು. ಹೊರಗೆ ಎಫ್ಬಿಐ ಮತ್ತು ಸ್ವಾಟ್ ಪಡೆಗಳು ಸಿದ್ಧವಾಗಿದ್ದವು. ಯಾವುದೇ ಕ್ಷಣದಲ್ಲೂ ರಕ್ತಪಾತ ನಡೆಯಬಹುದಿತ್ತು. ಕ್ರಿಸ್ ವಾಸ್ ಬಾಗಿಲ ಹೊರಗೆ ನಿಂತು ಮಾತನಾಡಲು ಪ್ರಾರಂಭಿಸಿದರು. ಅವರು ಯಾವುದೇ ಬೆದರಿಕೆ ಹಾಕಲಿಲ್ಲ, ಬಾಗಿಲು ತೆಗೆಯಿರಿ ಎಂದು ಆಜ್ಞಾಪಿಸಲಿಲ್ಲ. ಬದಲಾಗಿ ಅವರು ಕೇವಲ ಅವರ ಭಾವನೆಗಳನ್ನು ಗುರುತಿಸಿ ಲೇಬಲ್ ಮಾಡಲು ಶುರು ಮಾಡಿದರು. ನನಗೆ ಅರ್ಥವಾಗುತ್ತಿದೆ, ನಿಮಗೆ ಹೊರಗೆ ಬರಲು ಭಯವಾಗುತ್ತಿದೆ. ನೀವು ಹೊರಗೆ ಬಂದರೆ ನಾವು ನಿಮ್ಮ ಮೇಲೆ ಗುಂಡು ಹಾರಿಸುತ್ತೇವೆ ಎಂದು ನಿಮಗೆ ಅನಿಸುತ್ತಿದೆ. ಮತ್ತೆ ಜೈಲಿಗೆ ಹೋಗುವುದು ನಿಮಗಿಷ್ಟವಿಲ್ಲ ಎನಿಸದೆ. ಸುಮಾರು 6 ಗಂಟೆಗಳ ಕಾಲ ಕ್ರಿಸ್ ವಾಸ್ ಕೇವಲ ಈ ರೀತಿಯ ಲೇಬಲಿಂಗ್ ಮಾಡುತ್ತಿದ್ದರು. ಕೊನೆಗೆ ಯಾವುದೇ ರಕ್ತಪಾತವಿಲ್ಲದೆ ಆ 3 ದರೋಡೆಕೋರರು ತಮ್ಮ ಶಸ್ತ್ರತ್ಯಾಗ ಮಾಡಿ ಹೊರಬಂದರು. ಅವರು ಹೊರಬಂದು ಹೇಳಿದ ಮಾತೇನು ಗೊತ್ತಾ? ನೀವು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿರಿ, ಅದಕ್ಕೆ ನಾವು ಹೊರಬಂದೆವು. ಇದನ್ನೇ ಕ್ರಿಸ್ ವಾಸ್ ಟ್ಯಾಕ್ಟಿಕಲ್ ಎಂಪಥಿ, ತಾಂತ್ರಿಕ ಸಹಾನುಭೂತಿ ಮತ್ತು ಲೇಬಲಿಂಗ್, ಭಾವನೆಗಳಿಗೆ ಹೆಸರಿಡುವುದು ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬ ಮನುಷ್ಯನು ತನ್ನ ಒಳಗಿನ ಭಾವನೆಗಳನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಲಿ ಎಂದು ಹಂಬಲಿಸುತ್ತಾನೆ. ಯುಸಿಎಲ್ಎ ಮನೋವಿಜ್ಞಾನಿ ಮ್ಯಾಥ್ಯೂ ಲೈಬರ್ಮ್ಯಾನ್ ಅವರ ಸಂಶೋಧನೆಯ ಪ್ರಕಾರ, ಒಬ್ಬ ವ್ಯಕ್ತಿಯು ತೀವ್ರ ಕೋಪ ಅಥವಾ ಭಯದಲ್ಲಿದ್ದಾಗ ಆತನ ಭಾವನೆಗೆ ಒಂದು ಪದದ ಮೂಲಕ ಹೆಸರಿಟ್ಟರೆ, ಲೇಬಲ್ ಮಾಡಿದರೆ, ಆತನ ಮೆದುಳಿನ ಅಮಿಗ್ಡಾಲಾ, ಕೋಪವನ್ನು ನಿಯಂತ್ರಿಸುವ ಭಾಗ,
ಶಾಂತವಾಗುತ್ತದೆ. ಲೇಬಲಿಂಗ್ ಮಾಡುವುದು ಹೇಗೆ? ಎಂದಿಗೂ ನನಗೆ ಗೊತ್ತು ನಿಮಗೆ ಕೋಪ ಬಂದಿದೆ ಎಂದು ನಾನು ಪದವನ್ನು ಬಳಸಬೇಡಿ. ಅದು ಎದುರಾಳಿಯಲ್ಲಿ ರಕ್ಷಣಾತ್ಮಕ ಭಾವನೆ ಮೂಡಿಸುತ್ತದೆ. ಬದಲಾಗಿ ಈ 3 ವಾಕ್ಯಗಳನ್ನು ಬಳಸಿ. 1. ಇಟ್ ಸೀಮ್ಸ್ ಲೈಕ್, ಹೀಗೆ ಕಾಣಿಸುತ್ತಿದೆ. 2. ಇಟ್ ಸೌಂಡ್ಸ್ ಲೈಕ್, ಹೀಗೆ ಕೇಳಿಸುತ್ತಿದೆ. 3. ಇಟ್ ಲುಕ್ಸ್ ಲೈಕ್, ಹೀಗೆ ಗೋಚರಿಸುತ್ತಿದೆ. ಉದಾಹರಣೆಗೆ, ನಿಮ್ಮ ಕ್ಲೈಂಟ್ ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದಿಟ್ಟುಕೊಳ್ಳಿ. ನೀವು ಹೇಳಿ, ಇಟ್ ಸೌಂಡ್ಸ್ ಲೈಕ್ ಯು ಆರ್ ರಿಯಲಿ ಫ್ರಸ್ಟ್ರೇಟೆಡ್ ವಿತ್ ಅವರ್ ಸರ್ವಿಸ್. ನಮ್ಮ ಸೇವೆಯಿಂದ ನಿಮಗೆ ತುಂಬಾ ನಿರಾಸೆಯಾಗಿದೆ ಎಂದು ಅನಿಸುತ್ತಿದೆ. ತಕ್ಷಣವೇ ಅವರ ಕೋಪದ ತೀವ್ರತೆ ಕಡಿಮೆಯಾಗುತ್ತದೆ. ಅವರು ಹೌದು, ಏಕೆಂದರೆ ಎಂದು ತಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುತ್ತಾರೆ. ಇಲ್ಲಿ ಮತ್ತೊಂದು ಅದ್ಭುತ ತಂತ್ರವಿದೆ. ಆಕ್ಯುಸೇಷನ್ ಆಡಿಟ್, ಆರೋಪಗಳ ಆಡಿಟ್. ಯಾವುದೇ ಸಭೆಗೆ ಹೋಗುವ ಮೊದಲು ಅಥವಾ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳುವ ಮೊದಲು ಎದುರಿಗಿನ ವ್ಯಕ್ತಿ ನಿಮ್ಮ ಮೇಲೆ ಏನೇನು ಆರೋಪ ಮಾಡಬಹುದು ಎಂಬುದನ್ನು ಪಟ್ಟಿ ಮಾಡಿ. ಅದನ್ನು ಅವರೇ ಹೇಳುವ ಮೊದಲು ನೀವೇ ಹೇಳಿಬಿಡಿ. ಉದಾಹರಣೆಗೆ, ಸರ್, ಈಗ ನಾನು ಹೇಳಲು ಹೊರಟಿರುವುದು ಕೇಳಿದರೆ ನಾನು ಅತ್ಯಂತ ಹೊಣೆಗೇಡಿ, ಸೋಮಾರಿ ಮತ್ತು ಕೆಲಸಕ್ಕೆ ಬಾರದವನು ಎಂದು ನಿಮಗೆ ಅನಿಸಬಹುದು. ನೀವು ಹೀಗೆ ಹೇಳಿದ ತಕ್ಷಣ ಎದುರಿಗಿನ ವ್ಯಕ್ತಿಯ ಮೆದುಳು ಶಾಂತವಾಗುತ್ತದೆ. ಅವರಲ್ಲಿ ಅಯ್ಯೋ ಅಷ್ಟೇನೂ ಇಲ್ಲ ಬಿಡಿ, ವಿಷಯ ಏನು ಹೇಳಿ ಎಂದು ಮೆದುವಾಗುತ್ತಾರೆ. ನಿಮ್ಮ ಮೇಲಿನ ನಕಾರಾತ್ಮಕ ಭಾವನೆಗಳನ್ನು ಮೊದಲೇ ಧ್ವಂಸ ಮಾಡುವುದೇ ಈ ಆಕ್ಯುಸೇಷನ್ ಆಡಿಟ್. ಚಾಪ್ಟರ್ 4. ನೋ ತಂತ್ರದ ಶಕ್ತಿ. ಬಿವೇರ್ ಎಸ್, ಮಾಸ್ಟರ್ ನೋ. ಸಾಮಾನ್ಯವಾಗಿ ಎಲ್ಲಾ ಮಾರಾಟಗಾರರು, ಸೇಲ್ಸ್ ಪೀಪಲ್ ಮತ್ತು ಸಂವಹನಕಾರರು ಎದುರಿಗಿನ ವ್ಯಕ್ತಿಯಿಂದ ಎಸ್, ಹೌದು ಅನ್ನಿಸಲು ಪ್ರಯತ್ನಿಸುತ್ತಾರೆ. ನಿಮಗೆ ಶುದ್ಧ ನೀರು ಕುಡಿಯುವುದು ಇಷ್ಟ ತಾನೆ? ನೀವು ಹಣ ಉಳಿಸಲು ಬಯಸುತ್ತೀರಾ ತಾನೆ? ಈ ರೀತಿಯ ಪ್ರಶ್ನೆಗಳನ್ನು ಕೇಳಿ ನಮ್ಮಿಂದ ಬಲವಂತವಾಗಿ ಎಸ್ ಅನ್ನಿಸಿದಾಗ ನಮಗೆ ಕಿರಿಕಿರಿಯಾಗುತ್ತದೆ, ಹೌದಲ್ಲವೇ? ನಮಗೆ ಯಾರೋ ಮೋಸ ಮಾಡುತ್ತಿದ್ದಾರೆ ಎಂಬ ಭಾವನೆ ಬರುತ್ತದೆ. ಕ್ರಿಸ್ ವಾಸ್ ಹೇಳ್ತಾರೆ, ಎಸ್ ಎಂಬುದು ಬಲವಂತದ ಒಪ್ಪಂದವಾಗಿರಬಹುದು, ಆದರೆ ನೋ ಎಂಬುದು ನಿಜವಾದ ಸಂಭಾಷಣೆಯ ಪ್ರಾರಂಭ. ಮನುಷ್ಯನಿಗೆ ಇಲ್ಲ ಎಂದು ಹೇಳಿದಾಗ ಒಂದು ರೀತಿಯ ಸುರಕ್ಷತೆ ಮತ್ತು ನಿಯಂತ್ರಣದ ಭಾವನೆ ಸಿಗುತ್ತದೆ. ಆತ ತನ್ನ ಗಡಿಗಳನ್ನು ರಕ್ಷಿಸಿಕೊಂಡಿದ್ದೇನೆ ಎಂದು ಭಾವಿಸುತ್ತಾನೆ. ಆದ್ದರಿಂದ ನೀವು ಜನರ ಬಾಯಿಂದ ಎಸ್ ಬಯಸುವ ಬದಲಾಗಿ ನೋ ಬರುವಂತೆ ಪ್ರಶ್ನೆ ಕೇಳಿ. ಉದಾಹರಣೆಗೆ, ಸಾಮಾನ್ಯ ಪ್ರಶ್ನೆ, ನಿಮ್ಮ ಬಳಿ ಮಾತನಾಡಲು ಇದು ಸರಿಯಾದ ಸಮಯವೇ? ಇಸ್ ದಿಸ್ ಎ ಗುಡ್ ಟೈಮ್ ಟು ಟಾಕ್? ಎದುರಾಳಿಯ ಮನಸ್ಸು, ಅಯ್ಯೋ ನನಗೆ ಕೆಲಸವಿದೆ, ಸೊ ಸೇ ಎಸ್ ಹಾಫ್ ಹಾರ್ಟೆಡ್ಲಿ ಆರ್ ಇಗ್ನೋರ್. ಬದಲಾಗಿ ಹೀಗೆ ಕೇಳಿ, ನಿಮ್ಮ ಬಳಿ ಮಾತನಾಡಲು ಇದು ಕೆಟ್ಟ ಸಮಯವೇ? ಎದುರಾಳಿಯ ಉತ್ತರ, ನೋ, ಹೇಳಿ, ವಿಷಯ ಏನು? ಇಲ್ಲ, ಹೇಳಿ. ಗಮನಿಸಿ, ಅವರು ನೋ ಎಂದು ಹೇಳಿದರೂ ನಿಮಗೆ ಸಿಕ್ಕಿದ್ದು ಅವರ ಪೂರ್ಣ ಗಮನ ಮತ್ತು ಸಮ್ಮತಿ. ಏಕೆಂದರೆ ನೋ ಎಂದ ತಕ್ಷಣ ಅವರಿಗೆ ತಮ್ಮ ಮೇಲೆ ತಮಗೆ ನಿಯಂತ್ರಣವಿದೆ ಎಂಬ ತೃಪ್ತಿ ಸಿಕ್ಕಿತು. ನಿಮಗೆ ಯಾರಾದರೂ ಇಮೇಲ್ ಅಥವಾ ಮೆಸೇಜ್ಗೆ ರಿಪ್ಲೈ ಮಾಡುತ್ತಿಲ್ಲವೇ? ಅವರಿಗೆ ಸುಮ್ಮನೆ ಈ ಒಂದು ಸಾಲಿನ ಇಮೇಲ್ ಕಳುಹಿಸಿ. ಹ್ಯಾವ್ ಯು ಗಿವನ್ ಅಪ್ ಆನ್ ದಿಸ್ ಪ್ರಾಜೆಕ್ಟ್? ನೀವು ಈ ಯೋಜನೆಯನ್ನು ಕೈಬಿಟ್ಟಿದ್ದೀರಾ? ಈ ವಾಕ್ಯವನ್ನು ಓದಿದ ತಕ್ಷಣ ಎದುರಿಗಿನ ವ್ಯಕ್ತಿಯ ಮೆದುಳಿನಲ್ಲಿ ಲಾಸ್ ಅವರ್ಷನ್, ಕಳೆದುಕೊಳ್ಳುವ ಭಯ ಶುರುವಾಗುತ್ತದೆ. ಅವರು ತಕ್ಷಣವೇ ನೋ, ಇಲ್ಲ, ನಾವು ಬಿಟ್ಟಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೆವು ಅಷ್ಟೇ ಎಂದು ರಿಪ್ಲೈ ಮಾಡುತ್ತಾರೆ. ಇದು ನೋನ ಶಕ್ತಿ. ಎದುರಾಳಿಗೆ ನಕಾರಾತ್ಮಕವಾಗಿ ಉತ್ತರಿಸಲು ಅವಕಾಶ ಕೊಡಿ. ಆಗ ಅವರು ಹೆಚ್ಚು ಮುಕ್ತವಾಗಿ ನಿಮ್ಮೊಂದಿಗೆ ವ್ಯವಹರಿಸುತ್ತಾರೆ. ಚಾಪ್ಟರ್ 5. ದ್ಯಾಟ್ಸ್ ರೈಟ್ ಎಂಬ ಮಾಂತ್ರಿಕ ಪದಗಳು. ಟ್ರಿಗರ್, ದ್ಯಾಟ್ಸ್ ರೈಟ್. ಸಂವಹನದಲ್ಲಿ ಅತ್ಯಂತ ಅಪಾಯಕಾರಿ ಪದ ಯಾವುದು ಗೊತ್ತಾ? ಅದುವೇ ಯೋರ್ ರೈಟ್, ನೀವು ಹೇಳುವುದು ಸರಿ. ಯಾರಾದರೂ ನಿಮಗೆ ಸುಮ್ಮನೆ ಉಪದೇಶ ನೀಡ್ತಿರುವಾಗ ಅವರನ್ನು ಅಲ್ಲಿಗೆ ಮುಗಿಸಲು ನೀವು ಏನ್ ಹೇಳ್ತೀರಾ? ಹೌದು ಹೌದು, ನೀವ್ ಹೇಳೋದು ಸರಿ, ಯೋರ್ ರೈಟ್ ಎಂದು ಹೇಳಿ ಅಲ್ಲಿಂದ ಜಾರಿಕೊಳ್ತೀರಾ, ಹೌದಲ್ಲವೇ? ಅಂದರೆ ಯೋರ್ ರೈಟ್ ಎಂಬುದು ನಿಮ್ಮನ್ನು ತಪ್ಪಿಸಲು ಎದುರಾಳಿ ನೀಡುವ ಸುಳ್ಳು ಭರವಸೆ. ಆದರೆ ಮಾತುಕತೆಯಲ್ಲಿ ನೀವು ಪಡೆಯಬೇಕಾದ ನಿಜವಾದ ಮಾಂತ್ರಿಕ ಪದಗಳೆಂದರೆ ದ್ಯಾಟ್ಸ್ ರೈಟ್, ಅದು ತೀರಾ ಸರಿ, ತದ್ವತ್ ಸರಿ. ದ್ಯಾಟ್ಸ್ ರೈಟ್ ಎಂದರೆ ಎದುರಿಗಿರುವ ವ್ಯಕ್ತಿ ನಿಮ್ಮ ಮಾತುಗಳನ್ನು, ಅವರ ಪರಿಸ್ಥಿತಿಯನ್ನು ನೀವು 100% ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಒಪ್ಪಿಕೊಂಡಿದ್ದಾರೆ ಎಂದರ್ಥ. 2000ನೇ ಇಸುವಿಯಲ್ಲಿ ಫಿಲಿಪೈನ್ಸ್ನ ಅಬು ಸಯಾಫ್ ಎಂಬ ಭೀಕರ ಭಯೋತ್ಪಾದಕ ಗುಂಪು ಜೆಫ್ರಿ ಶಿಲ್ಲಿಂಗ್ ಎಂಬ ಅಮೆರಿಕನ್ ಪ್ರಜೆಯನ್ನು ಅಪಹರಿಸಿತು.
ಭಯೋತ್ಪಾದಕ ನಾಯಕ ಅಬೂ ಸಬಾಯ $10 ಮಿಲಿಯನ್ ಕಪ್ಪಕಾಣಿಕೆ ಕೇಳುತ್ತಿದ್ದ. FBI ಸಂಸ್ಥಾಪಕರು ಆತನೊಂದಿಗೆ ವಾರಗಟ್ಟಲೆ ಮಾತನಾಡಿದರು, ಆದರೆ ಆತ ಬಗ್ಗಲಿಲ್ಲ. ಆತ 500 ವರ್ಷಗಳ ಇತಿಹಾಸ, ಅಮೆರಿಕಾದ ದೌರ್ಜನ್ಯಗಳ ಬಗ್ಗೆ ಭಾಷಣ ಮಾಡ್ತಿದ್ದ. ಕೊನೆಗೆ FBI ಅಧಿಕಾರಿಗಳು ಆತನ ಪ್ರತಿಯೊಂದು ಮಾತನ್ನು, ಆತನ ಕೋಪವನ್ನು, ಆತನ ಇತಿಹಾಸದ ವಾದವನ್ನು ಸಂಪೂರ್ಣವಾಗಿ ಸಾರಾಂಶಗೊಳಿಸಿ, ಸಮರೈಸ್ ಮಾಡಿ ಆತನಿಗೆ ಮಿರರ್ ಮತ್ತು ಲೇಬಲ್ ಮೂಲಕ ಕೇಳಿಸಿದರು. ಆಗ ಅಬೂ ಸಬಾಯ ಫೋನ್ನಲ್ಲಿ ಒಂದು ಕ್ಷಣ ಮೌನವಾಗಿದ್ದು ಹೇಳಿದ, "ದ್ಯಾಟ್ಸ್ ರೈಟ್." ಆ ಕ್ಷಣದಲ್ಲಿ ಸಂವಹನದ ಚಕ್ರ ತಿರುಗಿತು. ಆತನಿಗೆ ತನ್ನ ಭಾವನೆಗಳನ್ನು ಯಾರೋ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಎಂದೆನಿಸಿತು. ತಕ್ಷಣವೇ ಆತ $10 ಮಿಲಿಯನ್ ಬೇಡಿಕೆಯನ್ನು ಸಂಪೂರ್ಣವಾಗಿ ಕೈಬಿಟ್ಟನು. ಸಾಕಷ್ಟು ಸಮಾನತೆ ಅಥವಾ ನ್ಯಾಯದ ಭಾವನೆ, ದ ಪವರ್ ಆಫ್ ಫೇರ್ನೆಸ್. ಸಂವಹನದಲ್ಲಿ ಅತ್ಯಂತ ಶಕ್ತಿಶಾಲಿ ಪದ ಎಂದರೆ ಫೇರ್, ಅಂದರೆ ನ್ಯಾಯಸಮ್ಮತ. ಮನುಷ್ಯರು ಅನ್ಯಾಯವನ್ನು ಸಹಿಸೋದಿಲ್ಲ. ನೀವು ಮಾತುಕತೆಯ ಪ್ರಾರಂಭದಲ್ಲೇ ಹೀಗೆ ಹೇಳಿ, "ನಾವು ಮಾಡುವ ಈ ಒಪ್ಪಂದ ನಿಮಗೂ ಮತ್ತು ನನಗೂ ಅತ್ಯಂತ ನ್ಯಾಯಸಮ್ಮತವಾಗಿರಬೇಕು ಎಂಬುದು ನನ್ನ ಆಸೆ. ಎಲ್ಲಾದರೂ ನಾನು ಅನ್ಯಾಯವಾಗಿ ನಡೆದುಕೊಳ್ಳುತ್ತಿದ್ದೇನೆ ಎನಿಸಿದರೆ ದಯವಿಟ್ಟು ತಕ್ಷಣ ನನ್ನನ್ನು ತಡೆಯಿರಿ." ಹೀಗೆ ಹೇಳಿದಾಗ ಎದುರಿಗಿರುವ ವ್ಯಕ್ತಿಗೆ ನಿಮ್ಮ ಮೇಲೆ ಅಪಾರ ನಂಬಿಕೆ ಬರುತ್ತದೆ. ಎರಡನೆಯದು, ಕಳೆದುಕೊಳ್ಳುವ ಭಯವನ್ನು ಬಳಸಿ. ಆಂಕರ್ ದೇರ್ ಇಮೋಷನ್ಸ್, ಲಾಸ್ ಅವರ್ಷನ್. ಸಾಮಾನ್ಯವಾಗಿ ಜನರು ಲಾಭಕ್ಕಿಂತ ನಷ್ಟಕ್ಕೆ ಹೆಚ್ಚು ಹೆದರುತ್ತಾರೆ. ಉದಾಹರಣೆಗೆ, ಈ ಡೀಲ್ನಿಂದ ನಿಮಗೆ $10,000 ಲಾಭವಾಗುತ್ತದೆ ಎಂದು ಹೇಳುವುದಕ್ಕಿಂತ, ಈ ಡೀಲ್ ಮಾಡದಿದ್ದರೆ ನೀವು ಪ್ರತಿದಿನ $10,000 ಕಳೆದುಕೊಳ್ಳುತ್ತೀರಾ ಎಂದು ಹೇಳಿದಾಗ ಜನರು ತಕ್ಷಣ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಮೂರನೇದು, ಸಂಖ್ಯೆಗಳ ಆಟ. ಎಕ್ಸ್ಟ್ರೀಮ್ ಆಂಕರಿಂಗ್ ಅಂಡ್ ಪ್ರಿಸೈಸ್ ನಂಬರ್ಸ್. ನೀವು ಬೆಲೆ ಚೌಕಾಶಿ ಮಾಡುವಾಗ ರೌಂಡ್ ನಂಬರ್ಗಳನ್ನು, ಉದಾಹರಣೆಗೆ 50,000 ಅಥವಾ 1,00,000 ಬಳಸಬೇಡಿ. ಅದರ ಬದಲಾಗಿ ಅತ್ಯಂತ ನಿಖರವಾದ ಸಂಖ್ಯೆಗಳನ್ನು ಬಳಸಿ. ಉದಾಹರಣೆಗೆ $48,530. ಏಕೆ ಗೊತ್ತಾ? ನೀವು 50,000 ಎಂದರೆ ಅದು ಸುಮ್ಮನೆ ಊಹಿಸಿದ ಸಂಖ್ಯೆ ಎಂದು ಎದುರಾಳಿ ಭಾವಿಸುತ್ತಾನೆ. ಆದರೆ 48,530 ಎಂದರೆ ನೀವು ತುಂಬಾ ಲೆಕ್ಕಾಚಾರ ಮಾಡಿ, ಸಂಶೋಧನೆ ಮಾಡಿ ಈ ಬೆಲೆಗೆ ಬಂದಿದ್ದೀರಾ ಎಂದು ಆತ ನಂಬುತ್ತಾನೆ. ಆ ಸಂಖ್ಯೆಯನ್ನು ಕಡಿತಗೊಳಿಸುವುದು ಆತನಿಗೆ ಕಷ್ಟವಾಗುತ್ತದೆ. ಚಾಪ್ಟರ್ 7, ನಿಯಂತ್ರಣದ ಭ್ರಮೆ. ಕ್ರಿಯೇಟಿಂಗ್ ದಿ ಇಲ್ಯೂಷನ್ ಆಫ್ ಕಂಟ್ರೋಲ್, ಕ್ಯಾಲಿಬ್ರೇಟೆಡ್ ಕ್ವೆಶ್ಚನ್ಸ್. ನಿಮ್ಮ ಎದುರಿಗಿರುವ ವ್ಯಕ್ತಿಗೆ ನಾನೇ ಇಲ್ಲಿ ಬಾಸ್, ನಾನೇ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದೇನೆ ಎಂಬ ಭಾವನೆ ನೀಡುತ್ತಲೇ ಅವರನ್ನು ನಿಮ್ಮ ಇಷ್ಟದಂತೆ ನಡೆಸಿಕೊಳ್ಳುವುದು ಹೇಗೆ? ಇದಕ್ಕೆ ಇರುವ ಅತ್ಯಂತ ದೊಡ್ಡ ಅಸ್ತ್ರವೇ ಕ್ಯಾಲಿಬ್ರೇಟೆಡ್ ಕ್ವೆಶ್ಚನ್ಸ್, ಸರಿಹೊಂದಿಸಿದ ಪ್ರಶ್ನೆಗಳು. ಎಂದಿಗೂ ಎದುರಾಳಿಗೆ ನೀವು ಹೀಗೆ ಮಾಡಬಾರದು, ಇದು ತಪ್ಪು ಎಂದು ಆಜ್ಞಾಪಿಸಬೇಡಿ. ಬದಲಾಗಿ ಹೌ, ಹೇಗೆ, ಮತ್ತು ವಾಟ್, ಏನು ಎಂಬ ಪದಗಳಿಂದ ಪ್ರಾರಂಭವಾಗುವ ಪ್ರಶ್ನೆಗಳನ್ನು ಕೇಳಿ. ಕ್ರಿಸ್ ವಾಸ್ ಅವರ ಅತ್ಯಂತ ನೆಚ್ಚಿನ ಜಗತ್ಪ್ರಸಿದ್ಧ ಪ್ರಶ್ನೆ ಇಲ್ಲಿದೆ. ಹೌ ಆಮ್ ಐ ಸಪೋಸ್ ಟು ಡೂ ದ್ಯಾಟ್? ನಾನದನ್ನು ಹೇಗೆ ಮಾಡಲು ಸಾಧ್ಯ? ಉದಾಹರಣೆಗೆ, ಅಪಹರಣಕಾರ: ನಾಳೆ ಬೆಳಿಗ್ಗೆಯೊಳಗೆ $10,00,000 ಕೊಡದಿದ್ದರೆ ನಿನ್ನ ಮಗನನ್ನು ಕೊಲ್ಲುತ್ತೇನೆ. ಕ್ರಿಸ್ ವಾಸ್ ಶಾಂತ, ಮೃದು ಧ್ವನಿಯಿಂದ, ನಾನು ಅಷ್ಟೊಂದು ಹಣವನ್ನು ಅಷ್ಟು ಕಡಿಮೆ ಸಮಯದಲ್ಲಿ ಹೇಗೆ ಹೊಂದಿಸಲು ಸಾಧ್ಯ? ಗಮನಿಸಿ, ಇಲ್ಲಿ ಕ್ರಿಸ್ ವಾಸ್ ನೋ ಎಂದು ಹೇಳಿಲ್ಲ. ಆದರೆ ಆ ಪ್ರಶ್ನೆಯು ಅಪಹರಣಕಾರನ ಮೆದುಳಿಗೆ, ಸಿಸ್ಟಮ್ 2ಗೆ ಕೆಲಸ ಕೊಟ್ಟಿತು. ಈಗ ಅಪಹರಣಕಾರ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಆಲೋಚಿಸಲು ತೊಡಗುತ್ತಾನೆ. ಆತನೇ ಹೇಳುತ್ತಾನೆ, ಸರಿ, ನಿನ್ನ ಬಳಿ ಎಷ್ಟು ಸಾಧ್ಯವೋ ಅಷ್ಟು ತಗೊಂಡು ಬಾ. ನಿಮ್ಮ ಆಫೀಸ್ನಲ್ಲಿ ಬಾಸ್ ನಿಮಗೆ ಅಸಾಧ್ಯವಾದ ಕೆಲಸದ ಒತ್ತಡ ನೀಡಿದಾಗ ಹೀಗೆ ಕೇಳಿ: ಈ ಎಲ್ಲಾ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಅತ್ಯುತ್ತಮವಾಗಿ ಮಾಡಲು ನಾನು ಸಮಯವನ್ನು ಹೇಗೆ ನಿರ್ವಹಿಸಲಿ? ಆಗ ಬಾಸ್ ತಾನಾಗಿಯೇ, ಸರಿ, ಈ ಕೆಲಸವನ್ನು ಆಮೇಲೆ ಮಾಡು, ಇದನ್ನು ಮೊದಲು ಮಾಡು ಎಂದು ನಿಮಗೆ ದಾರಿ ತೋರಿಸುತ್ತಾರೆ. ನೆನಪಿರಲಿ, ಎಂದಿಗೂ ವೈ, ಏಕೆ ಎಂಬ ಪ್ರಶ್ನೆ ಕೇಳಬೇಡಿ. ಏಕೆ ಹೀಗೆ ಮಾಡಿದ್ರಿ ಎಂದರೆ ಎದುರಾಳಿ ರಕ್ಷಣಾತ್ಮಕವಾಗಿ ಕೋಪಗೊಳ್ಳುತ್ತಾನೆ. ಬದಲಾಗಿ, ವಾಟ್ ಮೇಡ್ ಯು ಡೂ ದ್ಯಾಟ್? ಏನು ನಿಮ್ಮನ್ನು ಈ ನಿರ್ಧಾರಕ್ಕೆ ತಂದಿತು ಎಂದು ಕೇಳಿ. ಚಾಪ್ಟರ್ 8, ಒಪ್ಪಂದವನ್ನು ಕಾರ್ಯರೂಪಕ್ಕೆ ತನ್ನಿ. ಗ್ಯಾರಂಟಿ ಎಕ್ಸಿಕ್ಯೂಷನ್, ದ 7-38-55 ರೂಲ್. ಸಾಕಷ್ಟು ಬಾರಿ ಮಾತುಕತೆಯಲ್ಲಿ ಎಸ್ ಎಂದು ಒಪ್ಪಂದವಾಗುತ್ತದೆ, ಆದರೆ ಕೆಲಸ ಮಾತ್ರ ನಡೆಯುವುದೇ ಇಲ್ಲ. ಏಕೆಂದರೆ ಆ ಎಸ್
ಕೇವಲ ನಕಲಿ ಒಪ್ಪಂದವಾಗಿರುತ್ತದೆ. ರಿಯಲ್ ಒಪ್ಪಂದ ಮತ್ತು ಕೆಲಸ ನಡೆಯಬೇಕಾದರೆ ನೀವು ಕೆಲವು ವಿಷಯಗಳನ್ನು ಗಮನಿಸಬೇಕು. 1. 7-38-55 ನಿಯಮ, ಆಲ್ಬರ್ಟ್ ಮೆಹ್ರಾಬಿಯನ್ಸ್ ರೂಲ್. ಸಂವಹನದಲ್ಲಿ ಕೇವಲ 7% ಪ್ರಾಮುಖ್ಯತೆ ಪದಗಳಿಗೆ ಇರುತ್ತದೆ. 38% ಪ್ರಾಮುಖ್ಯತೆ ಧ್ವನಿಯ ಏರಿಳಿತಕ್ಕೆ ಇರುತ್ತದೆ. 55% ಪ್ರಾಮುಖ್ಯತೆ ದೇಹದ ಭಾಷೆಗೆ ಇರುತ್ತದೆ. ಒಬ್ಬ ವ್ಯಕ್ತಿ ಹೌದು ನಾನು ಮಾಡುತ್ತೇನೆ ಎಂದು ಹೇಳಿದಾಗ ಆತನ ಧ್ವನಿಯಲ್ಲಿ ತಡವರಿಸುವಿಕೆ ಇದ್ದರೆ ಅಥವಾ ದೇಹದ ಭಾಷೆ ಹಿಂಜರಿಯುತ್ತಿದ್ದರೆ ಆತ ಸುಳ್ಳು ಹೇಳುತ್ತಿದ್ದಾನೆ ಎಂದರ್ಥ. ತಕ್ಷಣವೇ ಲೇಬಲ್ ಮಾಡಿ. ನೀವು ಹೌದು ಎಂದಿರಿ, ಆದರೆ ನಿಮ್ಮ ಧ್ವನಿಯಲ್ಲಿ ಏನೋ ಹಿಂಜರಿಕೆ ಕಾಣಿಸುತ್ತಿದೆ. ಏನಾದರೂ ಸಮಸ್ಯೆ ಇದೆಯೇ? 2. 3ರ ನಿಯಮ, ದ ರೂಲ್ ಆಫ್ 3. ಒಬ್ಬ ವ್ಯಕ್ತಿಯಿಂದ ಒಂದೇ ವಿಷಯಕ್ಕೆ 3 ಬಾರಿ 3 ವಿಭಿನ್ನ ರೀತಿಯಲ್ಲಿ ಎಸ್ ಪಡೆಯಿರಿ. ಮೊದಲನೇದು ನೇರ ಒಪ್ಪಂದ, ಎರಡನೇದು ಲೇಬಲಿಂಗ್ ಅಥವಾ ಪ್ಯಾರಾಫ್ರೇಸ್ ಮೂಲಕ ಒಪ್ಪಂದ, ಸೊ ವಾಟ್ ಯು ಆರ್ ಸೇಯಿಂಗ್ ಈಸ್. ಮೂರನೇದು ಹೌ ಪ್ರಶ್ನೆಯ ಮೂಲಕ, ಹೌ ವಿಲ್ ವಿ ನೋ ವಿ ಆರ್ ಆನ್ ಟ್ರ್ಯಾಕ್. 3 ಬಾರಿ ಒಪ್ಪಿಕೊಂಡಾಗ ಮಾತ್ರ ಅದು ನಿಜವಾದ ಕಾರ್ಯಗತಗೊಳ್ಳುವ ಒಪ್ಪಂದವಾಗುತ್ತದೆ. ಚಾಪ್ಟರ್ 9, ಹಾರ್ಡ್ ಬಾರ್ಗೇನಿಂಗ್ ಮತ್ತು ಆಕರ್ಮೆನ್ ಮೆಥಡ್. ಬಾರ್ಗೇನ್ ಹಾರ್ಡ್, ದಿ ಆಕರ್ಮೆನ್ ಮಾಡೆಲ್. ಹಣದ ವಿಚಾರ ಬಂದಾಗ ಬೆಲೆ ಚೌಕಾಶಿ ಮಾಡುವಾಗ ಸೋಲದಿರಲು FBI ಬಳಸುವ ಅತ್ಯಂತ ನಿಖರವಾದ ಸಿಸ್ಟಮ್ ಎಂದರೆ ಆಕರ್ಮೆನ್ ಮಾಡೆಲ್, ಆಕರ್ಮೆನ್ ಮೆಥಡ್. ಇದು 6 ಹಂತಗಳ ಗಣಿತದ ತಂತ್ರ. 1. ನಿಮ್ಮ ಗುರಿಯ ಬೆಲೆಯನ್ನು, ಟಾರ್ಗೆಟ್ ಪ್ರೈಸ್ ಅನ್ನು ನಿರ್ಧರಿಸಿ. ಉದಾಹರಣೆಗೆ ₹100. 2. ನಿಮ್ಮ ಮೊದಲ ಆಫರ್ ಅನ್ನು ನಿಮ್ಮ ಗುರಿಯ 65% ಇಡಿ, ₹65. 3. ಎದುರಾಳಿ ನಿರಾಕರಿಸಿದಾಗ ನಿಮ್ಮ ಆಫರ್ ಅನ್ನು 85%ಕ್ಕೆ ಹೆಚ್ಚಿಸಿ, ₹85. 4. ಮತ್ತೆ ನಿರಾಕರಿಸಿದಾಗ 95%ಕ್ಕೆ ಹೆಚ್ಚಿಸಿ, ₹95. ಅಂತಿಮವಾಗಿ ನಿಮ್ಮ 100ರಷ್ಟು ಗುರಿಯ ಬೆಲೆಗೆ ಬನ್ನಿ, ₹100. ಈ ಅಂತಿಮ ಬೆಲೆಯು ಅತ್ಯಂತ ನಿಖರವಾದ ನಾನ್ ರೌಂಡ್ ಸಂಖ್ಯೆಯಾಗಿರಲಿ. ಉದಾಹರಣೆಗೆ ₹101.50 ಮತ್ತು ಇದರ ಜೊತೆಗೆ ಹಣವಲ್ಲದ ಒಂದು ಸಣ್ಣ ಉಡುಗೊರೆಯನ್ನು ನೀಡಿ. ಈ ತಂತ್ರ ಏಕೆ ಕೆಲಸ ಮಾಡುತ್ತದೆ ಗೊತ್ತಾ? ಪ್ರತಿಯೊಂದು ಹಂತದಲ್ಲೂ ಬೆಲೆಯ ಏರಿಕೆಯು ಕಡಿಮೆಯಾಗುತ್ತಾ ಹೋಗುತ್ತದೆ. 65%, 85%, 95% ಮತ್ತು 100%. ಇದರಿಂದ ಎದುರಿಗಿನ ವ್ಯಕ್ತಿಗೆ ಈತ ತನ್ನ ಕೊನೆಯ ಹಂತದ ರಕ್ತವನ್ನು ಹಿಂಡಿ ಆಫರ್ ನೀಡುತ್ತಿದ್ದಾನೆ, ಇವನ ಬಳಿ ಇದಕ್ಕಿಂತ ₹1 ಹೆಚ್ಚಿಲ್ಲ ಎಂಬ ಸಂಪೂರ್ಣ ನಂಬಿಕೆ ಬರುತ್ತದೆ. ಚಾಪ್ಟರ್ 10, ಬ್ಲ್ಯಾಕ್ ಸ್ವಾನ್ ಶೋಧ. ಹಿಂದೆ ಜನರು ಜಗತ್ತಿನಲ್ಲಿ ಕೇವಲ ಬಿಳಿ ಹಂಸಗಳು ಮಾತ್ರ ಇರುತ್ತವೆ ಎಂದು ನಂಬಿದ್ದರು. ಆದರೆ ಆಸ್ಟ್ರೇಲಿಯಾವನ್ನು ಶೋಧಿಸಿದಾಗ ಅಲ್ಲಿ ಕಪ್ಪು ಹಂಸಗಳು ಕಂಡುಬಂದವು. ಅಲ್ಲಿಯವರೆಗೆ ಇದ್ದ ನಂಬಿಕೆಯೇ ಬದಲಾಯಿತು. ಸಂವಹನದಲ್ಲಿ ಬ್ಲ್ಯಾಕ್ ಸ್ವಾನ್ ಎಂದರೆ ಯಾರಿಗೂ ತಿಳಿಯದ ಆದರೆ ಇಡೀ ಆಟವನ್ನೇ ಬದಲಾಯಿಸಬಲ್ಲ ಅತ್ಯಂತ ರಹಸ್ಯವಾದ ಮಾಹಿತಿ. ಪ್ರತಿಯೊಂದು ಮಾತುಕತೆಯಲ್ಲೂ ಕನಿಷ್ಠ 3 ಬ್ಲ್ಯಾಕ್ ಸ್ವಾನ್ಗಳು ಅಡಗಿರುತ್ತವೆ. ಅವುಗಳನ್ನು ಕಂಡುಹಿಡಿಯುವುದು ಹೇಗೆ? ಎದುರಾಳಿಯ ವಿಶ್ವದೃಷ್ಟಿಯನ್ನು ಅರ್ಥಮಾಡಿಕೊಳ್ಳಿ. ಅವರ ಧರ್ಮ, ಸಂಸ್ಕೃತಿ, ಆಸೆ ಮತ್ತು ಭಯಗಳನ್ನು ಗಮನಿಸಿ. ಅವರು ಹುಚ್ಚರು ಎಂದು ಭಾವಿಸಬೇಡಿ. ಯಾರಾದರೂ ಅಸಹಜವಾಗಿ ವರ್ತಿಸುತ್ತಿದ್ದರೆ ಅವರ ಬಳಿ ನಿಮಗಿಲ್ಲದ ಯಾವುದೋ ಬ್ಲ್ಯಾಕ್ ಸ್ವಾನ್ ಮಾಹಿತಿ ಇದೆ ಎಂದರ್ಥ. ಯಾವಾಗ ನೀವು ಈ ಬ್ಲ್ಯಾಕ್ ಸ್ವಾನ್ ಅನ್ನು ಶೋಧಿಸುತ್ತೀರೋ ಆಗ ಮಾತುಕತೆಯ ಪೂರ್ಣ ನಿಯಂತ್ರಣ ನಿಮ್ಮ ಕೈಗೆ ಬರುತ್ತದೆ. ಬಂಧುಗಳೇ, ಕ್ರಿಸ್ ವಾಸ್ ಅವರ ನೆವರ್ ಸ್ಪ್ಲಿಟ್ ದ ಡಿಫರೆನ್ಸ್ ಪುಸ್ತಕವು ನಮಗೆ ಕಲಿಸುವ ಅಂತಿಮ ಪಾಠವೇನೆಂದರೆ, ಸಂವಹನ ಅಥವಾ ನೆಗೋಸಿಯೇಷನ್ ಎಂದರೆ ಎದುರಾಳಿಯನ್ನು ಯುದ್ಧದಲ್ಲಿ ಸೋಲಿಸುವುದಲ್ಲ, ಅವರ ಮನಸ್ಸನ್ನು ಜಯಿಸುವುದು. ಜೀವನದಲ್ಲಿ ಎಂದಿಗೂ ತಪ್ಪು ರಾಜಿಗಳನ್ನು ಮಾಡಿಕೊಳ್ಳಬೇಡಿ. ಎದುರಿಗಿನ ವ್ಯಕ್ತಿಯ ಭಾವನೆಗಳನ್ನು ಗೌರವಿಸಿ, ಲೇಬಲಿಂಗ್, ಮಿರರಿಂಗ್ ಮತ್ತು ಕ್ಯಾಲಿಬ್ರೇಟೆಡ್ ಪ್ರಶ್ನೆಗಳ ಮೂಲಕ ಅವರನ್ನೇ ನಿಮಗಾಗಿ ಪರಿಹಾರ ಹುಡುಕುವಂತೆ ಮಾಡಿ. ಇಂದಿನ ಈ ಆಡಿಯೋ ಬುಕ್ನಿಂದ ನೀವು ಕಲಿತ ಅತ್ಯಂತ ನೆಚ್ಚಿನ ತಂತ್ರ ಯಾವುದು? ಮಿರರಿಂಗಾ ಅಥವಾ ಹೌ ಆಮ್ ಐ ಸಪೋಸ್ ಟು ಡೂ ದ್ಯಾಟ್ ಎಂಬ ಪ್ರಶ್ನೆಯ? ಈಗಲೇ ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಿಮಗೆ ಈ ಸ್ಕ್ರಿಪ್ಟ್ ಮತ್ತು ನಿರೂಪಣೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಪುಸ್ತಕ ವಿಚಾರ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ಧನ್ಯವಾದಗಳು. ಶುಭ ದಿನ. ಇಂದಿನ ಈ ಆಡಿಯೋ ಬುಕ್ನಿಂದ ನೀವು ಕಲಿತ ಅತ್ಯಂತ ನೆಚ್ಚಿನ ತಂತ್ರ ಯಾವುದು? ಮಿರರಿಂಗಾ ಅಥವಾ ಹೌ ಆಮ್ ಐ ಸಪೋಸ್ ಟು ಡೂ ದ್ಯಾಟ್ ಎಂಬ ಪ್ರಶ್ನೆಯ?
ಈಗಲೇ ಕೆಳಗಿನ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ. ನಿಮಗೆ ಈ ಸ್ಕ್ರಿಪ್ಟ್ ಮತ್ತು ನಿರೂಪಣೆ ಇಷ್ಟವಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಪುಸ್ತಕ ವಿಚಾರ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮತ್ತೊಂದು ಅದ್ಭುತ ಪುಸ್ತಕದ ಸಾರಾಂಶದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಕಲಿಯುತ್ತಿರಿ, ಬೆಳೆಯುತ್ತಿರಿ. ಧನ್ಯವಾದಗಳು. ಶುಭ ದಿನ.